ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಸಚಿವ ಸಂಪುಟ ವಿಸ್ತರಣೆ ಒಂಥರ ಸಂಚಲನ ಮೂಡಿಸಿತ್ತು. ಈಗ ಮತ್ತೆ ಹೊಸ ಸಂಚಲನ ಮೂಡಿಸ್ತಾ ಇದೆ. ಗುರುವಾರ ನಮ್ಮ ಸಿಎಂ ಡಿ.ಕೆ. ಶಿವಕುಮಾರ್ ಅವರು, ಮಾಜಿ ಸಿಎಂ ನಮ್ಮ ಸಿದ್ದರಾಮಯ್ಯ ಅವರು, ಕೆಪಿಸಿಸಿ ಅಧ್ಯಕ್ಷರಾದಂತಹ ಬಿ.ಕೆ. ಹರಿಪ್ರಸಾದ್ ಅವರು, ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ ಅವರ ಜೊತೆ ಖುದ್ದಾಗಿ ಒಂದ್ ಸಭೆ ನಡೆಸಿದ್ದಾರೆ. ಈ ಸಭೆನೆಲ್ಲ ನೋಡುವಾಗ ಎಲ್ಲೋ ಇದಕ್ಕೊಂದು ಮುಕ್ತಾಯ ಬರ್ತಿದ್ಯಾ ಅನ್ನೋದು ಎಲ್ಲರ ಮನಸ್ಸಲ್ಲೂ ಶುರು ಆಗ್ಬಿಟ್ಟಿದೆ. ಒಂದೂವರೆ ತಿಂಗಳು ಆದ್ರೂ ಇನ್ನು ಯಾವ್ದು ಸಚಿವರನ್ನ ತಗೊಂಬಂದಿಲ್ಲ. 20 ಸ್ಥಾನ ಇನ್ನೂ ಖಾಲಿ ಇದಾವೆ. 13 ಜನ ಅಷ್ಟೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ಅಂತ ಎಲ್ಲ ಮಾತುಕತೆ ನಡೀತಾನೆ ಇತ್ತು. ಈಗ ಆ 20 ಸಚಿವರ ಸ್ಥಾನಕ್ಕೆ ತುಂಬಕ್ಕೆ ಆಲ್ರೆಡಿ ಡಿಸ್ಕಷನ್ ಆಗಿ ಹೋಗಿದ್ಯಾ, ಯಾರ್ಯಾರು ಆ 20 ಜನ ಸಚಿವರು ಅನ್ನೋದು ಎಲ್ಲರ ಮನಸ್ಸಲ್ಲೂ ಈಗ ಕಾಡ್ತಾ ಇದೆ. ಇದ್ರ ಜೊತೆಗೆ 60-40 ರೂಲ್ ಕೂಡ ಪಾಲಿಟಿಕ್ಸ್ ಅಲ್ಲಿ ತಗೊಂಡ್ಬಂದಿದ್ದಾರೆ. ಅಂದ್ರೆ 60 ಜನ ಎಕ್ಸ್ಪೀರಿಯನ್ಸ್ಡ್ ಇದ್ರೆ 40 ಮೆಂಬರ್ಸ್ ನಾನ್ ಎಕ್ಸ್ಪೀರಿಯನ್ಸ್, ಅಂದ್ರೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂದ್ರೆ ಯೂತ್ಸ್ ಗಳನ್ನ ತಗೊಂಡ್ಬರೋ ಒಂದು ಲೆಕ್ಕಾಚಾರದಲ್ಲಿ ಇದ್ದಾರೆ. ಅದಲ್ದನೆ ಈ 60-40 ಮಹಿಳೆಯರಿಗೂ ಒಂದು ಅವಕಾಶ ಕೊಡ್ಬೇಕು ಅಂತ ಇದೆ. 60-40 ಎಕ್ಸ್ಪೀರಿಯನ್ಸ್ಡ್ ಮತ್ತೆ ಯೂತ್ಸ್ ಗೆ ಅವಕಾಶದ ಜೊತೆಗೆ ಮಹಿಳೆಯರಿಗೂ ಚಾನ್ಸಸ್ ಕೊಡ್ಬೇಕಾಗತ್ತೆ. ಇದ್ರಲ್ಲಿ ಯಾವ ತರ ಕಾಂಬಿನೇಷನ್ ಮಾಡಿ ಸಚಿವ ಸ್ಥಾನಗಳನ್ನ ತುಂಬ್ತಾರೆ, ಆ 20 ಜನ ಯಾರ್ಯಾರು ಬರ್ತಾರೆ, ಅದ್ರಲ್ಲಿ ಎಷ್ಟು ಜನ ಮಹಿಳೆಯರು ಇರ್ತಾರೆ, ಎಷ್ಟು ಜನ ಯುವಕರು ಇರ್ತಾರೆ, ಎಷ್ಟು ಜನ ಎಕ್ಸ್ಪೀರಿಯನ್ಸ್ಡ್ ಇರ್ತಾರೆ. ಆ ಎಕ್ಸ್ಪೀರಿಯನ್ಸ್ಡ್ ಮತ್ತೆ ಯುವಕರದು ಸೆಟ್ ಆಗ್ಬಿಟ್ಟಿದೆ. 60% ಎಕ್ಸ್ಪೀರಿಯನ್ಸ್ ಇದ್ರೆ 40% ಯುವಕರು ಇರ್ತಾರೆ ಅಂತ. ಅದ್ರ ಒಳಗೆ ಎಷ್ಟು ಜನ ಮಹಿಳೆಯರು ಇರ್ತಾರೆ ಅನ್ನೋದನ್ನೇ ನಾವು ನೋಡ್ಬೇಕಾಗಿದೆ. ಅದಲ್ದನೆ ಆಷಾಢದ ಒಳಗೆ ಆಗ್ಬೇಕಾಗಿರೋ ಈ ಡಿಸಿಷನ್ ಆಷಾಢ ಶುರು ಆದ್ಮೇಲೆ ಆಗ್ತಾ ಇದೆ. ಇದನ್ನ ದೈವ ಭಕ್ತರಾದಂತ ನಮ್ಮ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಯಾವ ತರ ಹ್ಯಾಂಡಲ್ ಮಾಡ್ತಾರೆ. ಅದಲ್ದನೆ 6ನೇ ತಾರೀಕು ಮುಂಗಾರು ಅಧಿವೇಶನ ಶುರು ಆಗ್ತಾ ಇದೆ. ಅಷ್ಟ್ರ ಒಳಗೆ ಎಲ್ಲದೂ ಮುಗಿಬೇಕು. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಇದಿನ್ನು ಡಿಸ್ಕಷನ್ ಕೂಡ ಆಗಿಲ್ಲ. ಅದಾದ್ಮೇಲೆ ಇವೆಲ್ಲವೂ ಕ್ರಿಯೇಟ್ ಆಗುವಂತದ್ದು ಎಲ್ಲ ಬೇಗ ಆಗ್ತಾ ಇರೋದ್ ನೋಡಿದ್ರೆ ಇದಕ್ಕೆಲ್ಲೋ ಒಂದ್ ಕಡೆ ಕೊನೆ ಹಂತ ಬರ್ತಾ ಇದೆ ಅಂತ ಅನ್ಕೊಂತೀವಿ. ಆ 20 ಜನಕ್ಕೆ 50 ಜನ ಆಕಾಂಕ್ಷಿಗಳಿದ್ರು. ಈಗ ಆ 50 ಜನದಲ್ಲಿ ಯಾರ್ಯಾರಿಗೆ ಆ 20 ಸೀಟ್ಗಳು ಸಿಗುತ್ತೆ ಮಂತ್ರಿ ಸ್ಥಾನದಲ್ಲಿ ಅನ್ನೋದು ತುಂಬಾನೇ. ನಿಮಗೂ 20 ಜನ ಯಾರ್ಯಾರು ಆಗ್ತಾರೆ ಅನ್ನೋದು ಕುತೂಹಲ ಇದ್ರೆ ಲಯನ್ ಟಿವಿ ನೋಡ್ತಾ ಇರಿ. ಇದೇ ತರ ಪೊಲಿಟಿಕಲ್ ಅಪ್ಡೇಟ್ ನಾನು ನಿಮ್ ಮುಂದೆ ತರ್ತಾ ಇರ್ತೀನಿ. ನಾನು ಬೆನಕ. ನಮಸ್ಕಾರ.